ರಾಜೀವ್ ಅವರು ತಾವು ತಮಗೆ ಸಮಯ ತಿಳಿಸಿದ್ದೇನೆ, ಅದರ ಮಿತಿಯೊಳಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಸಾಕು ಕೂತ್ಕೋ ಅಂದ ಕ್ಷಣನೇ ಕೂತ್ ಬಿಡ್ತೇನೆ. ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠ ಗ್ರಂಥ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಭಾರತದ ಸಂವಿಧಾನ ಅಂತ ಹೇಳಿ ನಾವು ಭಾವಿಸ್ತೇವೆ. ಅಂತ ಶ್ರೇಷ್ಠ ಗ್ರಂಥದ ಮೇಲೆ ವಿಶೇಷ ಚರ್ಚೆಯನ್ನು ನೀವೇನು ಹಮ್ಮಿಕೊಂಡಿದ್ದೀರಿ, ಈ ತಮ್ಮ ಹೊಸ ಪ್ರಯತ್ನವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಸಂವಿಧಾನ ರಚನಾ ಸಭೆಯ ಎಲ್ಲ ಪಿತಾಮಹರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಸದನದ ಮೂಲಕ ನಾನು ಕೈ ಮುಗಿದು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನೀವು ಕೊಟ್ಟಿರುವಂತಹ ಸಮಯವನ್ನು ಭಾರತದ ಸಂವಿಧಾನದ ಮೂಲ ಆಶಯ, ಫ್ರಾಗ್ರೆನ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಷ್ಟಕ್ಕೆ ಸೀಮಿತ ಆಗ್ತಾರೆ. ನಾನು ಸಂವಿಧಾನದ ಓದುಗ, ಹಾಗಾಗಿ ಸಂವಿಧಾನವನ್ನು ಮೊದಲು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ, ಆಮೇಲೆ ಅದರ ಬಗ್ಗೆ ಕಾಮೆಂಟ್ರ್ ಅವರು ಯಾರ್ಯಾರು ಮಾಡ್ತಾರೆ ಏನು ಅದನ್ನು ಆಮೇಲೆ ಹೇಳೋಣ. ಮೊದಲು ಸಂವಿಧಾನವನ್ನು ತಿಳ್ಕೊಳ್ಳೋಣ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ರಮೇಶ್ ಕುಮಾರ್ ಅವರು, ಟಿ ಕೃಷ್ಣಮಾಚಾರಿ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಯತ್ನದ ಬಗ್ಗೆ ಹೇಳಿದರು. ನಾನು ಲೈಬ್ರರಿಯಲ್ಲಿ ಕೂತಿದ್ದಾಗ ನನಗೆ ರಮೇಶ್ ಕುಮಾರ್ ಅವರು ಇದೇ ಮಾರ್ಗದರ್ಶನವನ್ನು ಮಾಡಿದರು. ನೀನು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಯೆಂಟ್ ಪ್ರೊಸೀಡಿಂಗ್ಸನ್ನು ನೀನು ಓದಲಾರದೆ ಭಾರತ ಸಂವಿಧಾನವನ್ನು ನೀನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ದಿನಾಂಕ 5 ನವೆಂಬರ್ 1948ರಲ್ಲಿ 5 ನವೆಂಬರ್ 1948ರಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ನಾವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸನ್ನು ನಾವು ಓದ್ತಾ ಹೋದರೆ ಅಂಬೇಡ್ಕರ್ ಅವರ ಕೊಡುಗೆ ಏನು ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ, ಬೇರೆಯವರಿಂದ ನಾವು ಹೇಳಬೇಕಾಗಿಲ್ಲ. ಅವತ್ತು ಡ್ರಾಫ್ಟಿಂಗ್ ಕಮಿಟಿಯ ಮೆಂಬರ್ ಟಿ ಕೃಷ್ಣಮಾಚಾರಿ ಅವರು ಆನ್ ರೆಕಾರ್ಡ್ ಯಾವ ರೀತಿ ಹೇಳ್ತಾರೆ ಅಂದರೆ, ಅವತ್ತಿನ ಸಭಾಧ್ಯಕ್ಷರನ್ನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಉಲ್ಲೇಖಿಸಿ, ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಅಂಬೇಡ್ಕರ್ ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿದ ಸದನದಲ್ಲಿದ್ದವರಲ್ಲಿ ನಾನೂ ಒಬ್ಬನು. ಈ ಸಂವಿಧಾನವನ್ನು ರೂಪಿಸುವಲ್ಲಿ ಅವರು ಎಷ್ಟೊಂದು ಶ್ರಮ ಪಟ್ಟಿದ್ದಾರೆ ಮತ್ತು ಮುಚುವರ್ಜಿ ವಹಿಸಿದ್ದಾರೆ ಎಂಬುದರ ಬಗ್ಗೆ ನನಗೆ ಅರಿವಿದೆ. ಅದೇ ಸಮಯದಲ್ಲಿ ನಮಗೆ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರುವ ಈ ಸಂವಿಧಾನದ ಕರಡನ್ನು ರೂಪಿಸುವಲ್ಲಿ ಎಷ್ಟರ ಮಟ್ಟಿಗೆ ಗಮನ ನೀಡುವುದು ಅಗತ್ಯವಾಗಿತ್ತೋ ಅಷ್ಟು ಗಮನವನ್ನು ರಚನಾ ಸಭೆಯ ಸಮಿತಿಯು ನೀಡಿಲ್ಲ ಎಂಬುದು ನನಗೆ ಗೊತ್ತು. ನೀವು ನಾಮನಿರ್ದೇಶನ ಮಾಡಿದ 7 ಮಂದಿಯಲ್ಲಿ ಒಬ್ಬ ಸದಸ್ಯರು ಸದನಕ್ಕೆ ರಾಜೀನಾಮೆ ನೀಡಿದ್ದು, ಅವರ ಬದಲಿಗೆ ಮತ್ತೊಬ್ಬರನ್ನು ನೇಮಕ ಮಾಡಲಾಗಿದೆ ಎಂಬುದು ಬಹುಶಃ ಸದನಕ್ಕೆ ತಿಳಿದಿರಬಹುದು. ಒಬ್ಬ ಸದಸ್ಯರು ಮೃತಪಟ್ಟರು, ಆದರೆ ಅವರ ಬದಲಿಗೆ ಮತ್ತೊಬ್ಬರನ್ನು ನೇಮಿಸಲಾಗಿಲ್ಲ. ಒಬ್ಬ ಸದಸ್ಯರು ಅಮೆರಿಕೆಯಲ್ಲಿದ್ದರು, ಅವರ ಸ್ಥಾನಕ್ಕೆ ಬದಲಿಯವರನ್ನು ನೇಮಿಸಲಿಲ್ಲ. ಇನ್ನೊಬ್ಬರು ರಾಜ್ಯದ ವ್ಯವಹಾರಗಳಲ್ಲಿ ತೊಡಗಿದ್ದರು, ಅಷ್ಟರ ಮಟ್ಟಿಗೆ ಅವರ ಸ್ಥಾನದಲ್ಲಿ ಶೂನ್ಯ ಉಂಟಾಯಿತು. ಒಬ್ಬರೋ ಇಬ್ಬರೋ ದೆಹಲಿಯಿಂದ ಬಹಳ ದೂರವಿದ್ದರು, ಬಹುಶಃ ಆರೋಗ್ಯದ ಕಾರಣದಿಂದಾಗಿ ಅವರೂ ಸಹ ಭಾಗವಹಿಸುವುದು ಸಾಧ್ಯವಾಗಲಿಲ್ಲ. ಹೀಗಾಗಿ ಈ ಸಂವಿಧಾನದ ಕರಡನ್ನು ಸಿದ್ಧಪಡಿಸುವ ಕೆಲಸ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಬಿದ್ದಿತು. ಅವರು ನಿಸ್ಸಂದೇಹವಾಗಿ ಅತ್ಯಂತ ಶ್ಲಾಘನೀಯವಾಗಿ ಈ ಕಾರ್ಯವನ್ನು ಸಾಧಿಸಿದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಅವರಿಗೆ ಆಭಾರಿಗಳು. ನಾನು ಹೇಳಬೇಕಾಗಿರುವ ಅಂಶವೆಂದರೆ, ಇಂತಹ ವಿಷಯದ ಬಗ್ಗೆ ಸೂಕ್ತವಾಗಿ ನೀಡಬೇಕಾಗಿದ್ದ ಗಮನವನ್ನು ಒಟ್ಟಾರೆಯಾಗಿ ಸಮಿತಿಯು ನೀಡಿಲ್ಲ ಎಂಬುದು, ಏಪ್ರಿಲ್ನಲ್ಲಿ ಯಾವಾಗಲೂ ಒಮ್ಮೆ ಸಂವಿಧಾನ ರಚನಾ ಸಭೆಗೆ ಅವರು ಬರ್ತಿದ್ರು ಬಿಟ್ಟರೆ ಸಂಪೂರ್ಣವಾದಂತಹ ಜವಾಬ್ದಾರಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೇಲೆ ಇತ್ತು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ರಾಜೇಂದ್ರ ಪ್ರಸಾದ್ ಅವರಿಗೆ ಸಂವಿಧಾನದ ಕರಡನ್ನ ಕೊಡ್ತಾರೆ. ಆ ಕರಡು ನಾನು ವಿದ್ಯಾರ್ಥಿ ಇದ್ದಾಗಲೇ ಅದೊಂದು ಕನಸು ಕಂಡಿದ್ದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಕೊಟ್ಟಿರುವಂತಹ ಸಂವಿಧಾನದ ಪ್ರತಿ ಅದು ಹೇಗಿರುತ್ತೆ ನಾನು ಕಣ್ಣಿಂದ ನೋಡಬೇಕು, ಇದು ಒಂದು ನನ್ನ ಕನಸು. ಅದಕ್ಕಾಗಿ ಡೆಲ್ಲಿಗೂ ಹೋಗಿದ್ದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಫುಲ್ ಪ್ರೊಟೆಕ್ಷನ್ನಲ್ಲಿ ಇಟ್ಟಿದ್ದಾರೆ, ನಾವು ನೋಡ್ಬೋದು ಅಷ್ಟೇ ದೂರದಿಂದ. ಭಾರತದಲ್ಲಿ ಹುಟ್ಟಿದವನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸುವಂಥವನು ಪ್ರತಿಯೊಬ್ಬನು ಆ ಕ್ಷಣವನ್ನು ಅನುಭವಿಸಬೇಕು. ಮೊದಲು ಅದನ್ನು ಹೀಲಿಯಂನಲ್ಲಿ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ರು, ಈಗ ವರ್ಷಕ್ಕೆ 1 ದಿನ ಅದನ್ನು ಹೊರಗೆ ತೆಗಿತಾರೆ. ಮತ್ತೆ ನೈಟ್ರೋಜನ್ ಗ್ಯಾಸ್ನಲ್ಲಿ ಅದು ಹಾಳಾಗಬಾರ್ದು ಅಂತ ಹಾಗೆ ಇಟ್ಟಿದ್ದಾರೆ.
ಸನ್ಮಾನ್ಯ ಸಭಾಧ್ಯಕ್ಷರೇ, ಇಂತಹ ಅದ್ಭುತ ಗ್ರಂಥದ ಮೇಲೆ ನೀವು ಮಾತನಾಡಲಿಕ್ಕೆ ಅದೊಂದು ಚರ್ಚೆಯನ್ನು ಹುಟ್ಟಾಕಿದಿರಲ್ಲ. ಭಾರತದಲ್ಲಿ ಇದು ಒಂದು ಹೊಸ ಪ್ರಯೋಗ. ಹೌದು, ಸಂವಿಧಾನ ಅಂತ ಹೇಳಿದ್ರೆ ಬಹಳಷ್ಟು ಜನ ಅದು ಲಾಯರ್ಸಿಗೆ ಸೀಮಿತ ಆಗಿದ್ದು, ಎಲ್ಲೋ ಕೆಲವೊಬ್ಬರಿಗೆ ಲಾ ಮಿನಿಸ್ಟ್ರಿಗೆ ಸೀಮಿತ ಆಗಿದ್ದು ಅನ್ನೋದಿದೆ. ಆದರೆ ಸಂವಿಧಾನ ಈ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಅರ್ಥ ಆಗಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅರ್ಥ ಆಗಬೇಕು. ಸಂವಿಧಾನ ಅಂಗೀಕಾರ ದಿನವನ್ನ ನವೆಂಬರ್ 26 ಸಂವಿಧಾನ ದಿನಾಚರಣೆ ಅಂತ ಮಾಡ್ತಾರೆ. ಸಭಾಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ ನಾನೊಂದು ಪ್ರಯೋಗ ಮಾಡಿದೆ. ನನ್ನ BEOಗೆ ಮಾತಾಡಿ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನಿನ ಕಾರ್ಡ್ ಒಂದು 40,000 ಪ್ರಿಂಟ್ ಮಾಡಿ ಎಲ್ಲ ಸ್ಕೂಲ್ಗಳಿಗೆ ಕೊಟ್ಟೆ. ನಾನು ರಾಷ್ಟ್ರಗೀತೆ ಆದಮೇಲೆ, ಬೆಳಗಿನ ಪ್ರೇಯರ್ ಆದಮೇಲೆ ದಿನಕ್ಕೆ ಒಬ್ಬ ವಿದ್ಯಾರ್ಥಿಯಿಂದ ಇದನ್ನು ಓದಿಸ್ಲಿಕ್ಕೆ ಶುರು ಮಾಡಿ ಅಂತ. ಈಗ ಆಗಾಗ ಶಾಲೆಗೆ ಹೋಗ್ತಿರ್ತೇನೆ ನಾನು, ನನ್ನ ಮಕ್ಕಳಿಗೆ ಪ್ರಿಯಾಂಬಲ್ ಬಗ್ಗೆ ಕೇಳ್ತಾನೆ. ಅವರು ನೋಡಿ ಹೇಳೋದಿಲ್ಲ, ಬಾಯ್ಪಾಟಲ್ಲಿ ಹೇಳ್ತಾರೆ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮನ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಅಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಸನ್ಸ್ ಜಸ್ಟಿಸ್, ಸೋಷಿಯಲ್, ಎಕನಾಮಿಕ್ ಅಂಡ್ ಪೊಲಿಟಿಕಲ್, ಲಿಬರ್ಟಿ of thought, expression, belief, faith and worship, equality of status and of opportunity, and to promote among them all fraternity, assuring the dignity of the individual and the unity and integrity of our nation. In our Constituent Assembly, this 26th day of November 1949, do hereby adopt, enact and give to ourselves this constitution. ಒಬ್ಬ ಪತ್ರಕರ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ಬಹಳ ದೀರ್ಘವಾದಂತಹ ಸಂವಿಧಾನವನ್ನು ನೀವು ಕೊಟ್ಟಿದ್ದೀರಿ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಈ ಸಂವಿಧಾನ ಈ ದೇಶದ ಜನರಿಗೆ ಯಾವ ರೀತಿ ರಕ್ಷಣೆ ಕೊಡುತ್ತೆ ಅಂತ ಹೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಭಾರತ ದೇಶದ ಸಂವಿಧಾನವನ್ನ 4 ಕಂಬಗಳ ಮೇಲೆ ನಿಲ್ಲಿಸಿದ್ದೇನೆ ನಾನು. ಅವು ಯಾವುವು ಅಂದ್ರೆ ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ, ಭ್ರಾತೃತ್ವ ಅಥವಾ ಆತ್ಮಗೌರವ. ಈ 4 ಕಂಬಗಳು ಈ ದೇಶದ ಪ್ರತಿಯೊಬ್ಬನಿಗೆ ನ್ಯಾಯವನ್ನ ಕೊಡ್ತಾವೆ ಅಂತ. ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಫ್ರಾಟರ್ನಿಟಿ, ಇದನ್ನು ಸಮಾನವಾಗಿ ಹಂಚಿದ್ದೇನೆ ಅಂತ ಹೇಳ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಹಿಂದೆ ಹೋಗಲೇಬೇಕು. ಸ್ವಲ್ಪ ಹಿಂದೆ ಹೋಗಲಾರದೆ ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನ ತಿಳ್ಕೊಳ್ಳಾರದೆ ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. 1498ರಲ್ಲಿ ವಾಸ್ಕೋಡಿ ಗಾಮ ಜಲಮಾರ್ಗವನ್ನು ಭಾರತಕ್ಕೆ ಕಂಡುಹಿಡಿತಾನೆ. ಆನಂತರದಲ್ಲಿ ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲಿಷರು ಎಲ್ಲ ವ್ಯಾಪಾರಕ್ಕೆ ಬರಲಿಕ್ಕೆ ಶುರು ಮಾಡ್ತಾರೆ. ಅವರವರಲ್ಲಿ ಸ್ಪರ್ಧೆ ನಡೆಯುತ್ತೆ. ಇಂಗ್ಲಿಷರು ಡಾಮಿನೆಂಟ್ ಆಗ್ತಾರೆ. ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಅಥವಾ ಬ್ರಿಟಿಷ್ ಸರ್ಕಾರಕ್ಕೆ ಇವರೇನು ಇಷ್ಟು ವ್ಯಾಪಾರ ಮಾಡಲಿಕ್ಕೆ ಭಾರತಕ್ಕೆ ಹೋಗಿ ಇಲ್ಲಿ ಇಷ್ಟು ಆಸ್ತಿಯನ್ನು ಗಳಿಸ್ತಾ ಇದ್ದಾರೆ, ಇವರು ಹೇಗೆ ಶ್ರೀಮಂತರಾಗ್ತಾ ಇದ್ದಾರೆ, ಈ ಆಲೋಚನೆ ಬ್ರಿಟಿಷ್ ಸರ್ಕಾರಕ್ಕೆ ಪ್ರಾರಂಭ ಆಗತ್ತೆ. ಅವಾಗ ಭಾರತವನ್ನ ಬ್ರಿಟಿಷ್ ಸರ್ಕಾರ ಮಾರುಕಟ್ಟೆಯನ್ನ ಲೀಸ್ಗೆ ಕೊಡತ್ತೆ. ಅದು ಈಸ್ಟ್ ಇಂಡಿಯಾ ಕಂಪನಿಗೆ. 1765ರಲ್ಲಿ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತವನ್ನ ನೀನು ವ್ಯಾಪಾರ ಮಾಡ್ಕೊಂತ ಲೀಸ್ ಕೊಡತ್ತೆ. ಆ ಪರ್ಮಿಷನ್ ಕೊಡುವಾಗ ಅವರಿಗೆ ಕೆಲವೊಂದು ಪ್ರಾವಿಷನ್ಸ್ ಅನ್ನ ಕೊಡ್ತಾರೆ. ಅದರಲ್ಲಿ ಒಂದು ಪ್ರಾವಿಷನ್, ವ್ಯಾಪಾರವನ್ನ ಸರಳೀಕರಣಗೊಳಿಸಿಕೊಳ್ಳಿಕ್ಕಾಗಿ ಸೈನ್ಯವನ್ನು ಕೂಡ ಈಸ್ಟ್ ಇಂಡಿಯಾ ಕಂಪನಿ ಇಟ್ಕೊಳ್ಬಹುದು ಅಂತ. ಆ ನಂತರದಲ್ಲಿ ಸೈನ್ಯವನ್ನ ಇವರು ಇಟ್ಕೊಳ್ತಾರೆ. ನಮ್ಮ ಭಾರತದ ರಾಜರನ್ನ ಮಾನುಪುಲೇಟ್ ಮಾಡಲಿಕ್ಕೆ ನೋಡ್ತಾರೆ. ಕೆಲವರ ಮಧ್ಯದಲ್ಲಿ ಜಗಳವನ್ನ ಹಚ್ತಾರೆ. ಆ ನಂತರದಲ್ಲಿ ಬಹಳಷ್ಟು ರೆಗ್ಯುಲೇಟಿಂಗ್ ಆಕ್ಟ್ಗಳು ಬರ್ತವೆ. ಈಸ್ಟ್ ಇಂಡಿಯಾ ಕಂಪನಿ ಇಷ್ಟೊಂದು ಡಾಮಿನೆಂಟ್ ಆಗಿ ಹೋಗುತ್ತೆ, ಸಿಪಾಯಿ ದಂಗೆ ಆಗತ್ತೆ 1857ರಲ್ಲಿ. ಬ್ರಿಟಿಷ್ ಸರ್ಕಾರ ಈ ಅವಕಾಶವನ್ನ ಕಾಯ್ತಾ ಇರುತ್ತೆ. ಅವಾಗ
ಏನು ಈಸ್ಟ್ ಇಂಡಿಯಾ ಕಂಪನಿಯವರು ಇಷ್ಟೊಂದು ಹಣ ಲೂಟಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಎಷ್ಟು ಹಣ ಇರಬಹುದು, ಭಾರತವನ್ನ ಇವರು ಯಾವ ರೀತಿ ಎಕ್ಸ್ಪ್ಲಾಯ್ಟ್ ಮಾಡ್ತಿರಬಹುದು ಅಂತ ಹೇಳಿ ಯಾವಾಗ ಸಿಪಾಯಿ ದಂಗೆ ಆಯಿತು ಅವಾಗ ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರವನ್ನ ಕಿತ್ಕೊಂಡು ಬ್ರಿಟಿಷ್ ಸರ್ಕಾರ ನೇರವಾಗಿ ಆಡಳಿತವನ್ನ ಹೇರುತ್ತೆ. ಇದನ್ನ ಇಂಡಿಯಾ ಆಕ್ಟ್ 1858. ಅಲ್ಲಿಂದ 1909 ಪಾರ್ಲಿಮೆಂಟು, 1919 ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ರಿಪೋರ್ಟ್, ಆ ನಂತರದಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳು ಆಗ್ತವೆ. ಇಂಡಿಯಾ ಆಕ್ಟ್ 1935 ಬರುತ್ತೆ. ರಾಜೀವ್, ಅದರ ಮಧ್ಯದಲ್ಲಿ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಬರುತ್ತೆ. ಅದಾದ ನಂತರ 1892 ಒಳಗೆ ಮತ್ತು 1909 ಒಳಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ಸ್ 1919, 1935 ಹೀಗೆ ಮತ್ತೆ ಮುಂದೆ ಹೋಗುತ್ತೆ. ಅಂದ್ರೆ ಎಲ್ಲರಿಗೂ ಗೊತ್ತಿರೋದೇ, ಇದೆಲ್ಲ ದಾಖಲೆಯಲ್ಲಿ ಇರೋದು. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ಆಸಕ್ತಿಯನ್ನ ನಾನು ಗೌರವಿಸ್ತೇನೆ. ಸಭಾಧ್ಯಕ್ಷ, ಒಂದು ವಿನಂತಿ ಏನು ಅಂದ್ರೆ, ನಾವು ಬ್ರಿಟಿಷರು ಬರೆದ ಇತಿಹಾಸ ಓದಿ ಅದನ್ನ ಸಿಪಾಯಿದಂಗೆ ಅಂತ ಹೇಳ್ತಾ ಇದ್ದೀವಿ. ವೀರ್ ಸಾವರ್ಕರ್ ಅದನ್ನು ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕರೆದ್ರು. ನಾವು ಭಾರತೀಯರು ನೋಡೋ ದೃಷ್ಟಿಕೋನ ಬ್ರಿಟಿಷರ ದೃಷ್ಟಿಕೋನದಲ್ಲಿ ನಮ್ಮ ಇತಿಹಾಸ ನೋಡೋದಲ್ಲ, ಭಾರತೀಯರ ದೃಷ್ಟಿಕೋನದಲ್ಲಿ ನೋಡಬೇಕು. ಅದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ತರುವಂಥ ಮೊದಲ ಸ್ವತಂತ್ರ ಸಂಗ್ರಾಮವಾಗಿ ಅದನ್ನು ನಾವು ಚಿತ್ರಿಸಬೇಕಾದ ಅವಶ್ಯಕತೆ ಇದೆ. ಮತ್ತು ಅದು ಮೊದಲ ಸ್ವತಂತ್ರ ಸಂಗ್ರಾಮವೂ ಹೌದು. ಸರಿ ರಾಜೀವ್. ಅಧ್ಯಕ್ಷರೇ, ನೀವು ನಿಮ್ಮ ಆಸಕ್ತಿ ಮತ್ತು ಉತ್ಸಾಹವನ್ನ ಗೌರವಿಸ್ತೇನೆ. ನೀವು ಟೈಮ್ ಕೊಟ್ರೆ ರೆಗ್ಯುಲೇಟಿಂಗ್ ಆಕ್ಟ್ 1773 ಇಂದಾನು ಇದ್ದೀನಿ ನಾನು. ಸಮಯವನ್ನ ಕಡಿಮೆ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದೆ. ಅವಾಗ ಸನ್ಮಾನ್ಯ HK ಪಾಟೀಲ್ರು ಹೇಳ್ತಾರಲ್ಲ, ಸೈಮನ್ ಕಮಿಟಿ ಬರುತ್ತೆ, ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅನ್ನೋ ರೀತಿಯಲ್ಲಿ ಬಂದಿತ್ತು. ಹೋಟೆಲ್ಗಳಲ್ಲಿ ಭಾರತದಲ್ಲಿ ಬ್ರಿಟಿಷ್ ಹೋಟೆಲ್ ಅನ್ನ ಹಾಕೊಳ್ತಿದ್ರು, ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್. ಸೈಮನ್ ಕಮಿಟಿ ಬಂದಾಗ ಹೇಳ್ತಾರೆ, ಭಾರತದಲ್ಲಿ ಇವರಿಗೆ ಇವರದೇ ಆದಂತಹ ಒಂದು ಸಂವಿಧಾನ ಬರ್ಕೊಳ್ಳುವಂತಹ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿನೇ ನಾವು ಬರೀಬಹುದು ಅಂತ ಹೇಳಿ MN ರಾವ್ ಅವರು 1934ನಲ್ಲಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಫ್ರೀ ಇಂಡಿಯಾ ಅಂತ ಹೇಳಿ ಮೊದಲು ಕೊಡ್ತಾರೆ. ಆ ನಂತರದಲ್ಲಿ ಲಾಹೋರಲ್ಲಿ MN ರಾಯ್, ಮಾನವೇಂದ್ರನಾಥ್ ರಾಯ್, he was the first communist international. ಎಸ್, MN ರಾಯ್ ಅವರು ಕಮ್ಯುನಿಸ್ಟ್ ಪಾರ್ಟಿಗೆ ಸೇರಿದವರು. ಮೊದಲು ಕಾನ್ಸ್ಟಿಟ್ಯೂಷನ್ ಅನ್ನ ಇದು ಕೊಡ್ತಾರೆ. ಆ ನಂತರದಲ್ಲಿ ಇದು ಮತ್ತೆ ಬೇರೆ ಕಡೆ ಚರ್ಚೆ ಹೋಗಬಾರ್ದು ಅಂತ ನಾನು ಡೀಪಿಗೆ ಹೋಗ್ತಾ ಇಲ್ಲ. ಆವಾಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗತ್ತೆ, ಕಮ್ಯುನಿಸ್ಟ್ ಪಾರ್ಟಿಯವರು ಫಸ್ಟ್ ಕಾನ್ಸ್ಟಿಟ್ಯೂಷನ್ ಇದು ಮಾಡಿದ್ರು, ನಮ್ಮದು ಏನು ಅಂತ. ಆ ನಂತರದಲ್ಲಿ ಲಾಹೋರ್ ಒಪ್ಪಂದ, ಇದೆಲ್ಲ ಆಗತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸೆಕೆಂಡ್ ವರ್ಲ್ಡ್ ವಾರ್ 1939ನಲ್ಲಿ ಪ್ರಾರಂಭ ಆಗಿ 1945ಗೆ ಬರುತ್ತೆ. ಚರ್ಚಿಲ್ ವಾಸ್ ದ ಪ್ರೈಮ್ ಮಿನಿಸ್ಟರ್. ಕ್ಲೆಮೆಂಟ್ ಆಟ್ಲೆ ಬಹಳ ದೊಡ್ಡ ಹೋರಾಟವನ್ನ ಅಲ್ಲಿಗೆ ಮಾಡ್ತಾರೆ ರಿಪಬ್ಲಿಕನ್ ಪಾರ್ಟಿಯಿಂದ. ಚರ್ಚಿಲ್ಲಿನ ವಿದೇಶಾಂಗ ನೀತಿಯಿಂದಾಗಿ ಇವತ್ತು ನಮ್ಮ ಅರ್ಥವ್ಯವಸ್ಥೆ ಕುಸಿದು ಹೋಗ್ತಾ ಇದೆ. ಹಾಗಾಗಿ ಚರ್ಚಿಲ್ನ ವಿದೇಶಾಂಗ ನೀತಿ ಇಲ್ಲ. ಅಲ್ಲದೆ ನಾನು ಅಧಿಕಾರಕ್ಕೆ ಬಂದ್ರೆ ಈ ಕಲೋನಿಯಲ್ ಸ್ಟೇಟ್ಗಳಿಗೆ, ವಸಾಹತುಗಳಿಗೆ ಸ್ವಾತಂತ್ರ್ಯ ಕೊಡ್ತೀನಿ ಅಂತ ಹೇಳಿ ಅವರ ಎಲೆಕ್ಷನ್ ಅಜೆಂಡಾ ಇರುತ್ತೆ. ಇಲ್ಲಿ ಕ್ರಾಂತಿಕಾರಿಗಳ ಹೋರಾಟ ಆಗುತ್ತೆ, ಎಲ್ಲದೂ ಆಗುತ್ತೆ. 1945ನಲ್ಲಿ ಎರಡನೇ ಮಹಾಯುದ್ಧ ಕ್ಲೋಸ್ ಆಗತ್ತೆ, ಅಲ್ಲಿ ಚುನಾವಣೆ ಆಗತ್ತೆ. ಕ್ಲೆಮೆಂಟ್ ಆಟ್ಲೆ ಅವರು ಅಧಿಕಾರಕ್ಕೆ ಬರ್ತಾರೆ. ಕ್ಲೆಮೆಂಟ್ ಆಟ್ಲೆ ಅಧಿಕಾರಕ್ಕೆ ಬಂದ ಮೇಲೆ ಕ್ಯಾಬಿನೆಟ್ ಕಮಿಟಿಯನ್ನ ನಮ್ಮ ಭಾರತಕ್ಕೆ ಕಳಿಸ್ತಾರೆ 1946ಅಲ್ಲಿ. ಇನ್ ದ ಮಂತ್ ಆಫ್ ಸಬ್ಜೆಕ್ಟ್ ಟು ಕರೆಕ್ಷನ್, ಮೇ ಮಂತಲ್ಲಿ 1946 ಮೇನಲ್ಲಿ ಕ್ಯಾಬಿನೆಟ್ ಕಮಿಟಿ ಬರುತ್ತೆ. ಕ್ಯಾಬಿನೆಟ್ ಕಮಿಟಿಗೆ 2 ಅಜೆಂಡಾಗಳು ಇರ್ತವೆ. ಏನು? ಒಂದು ಅಜೆಂಡಾ ಪೀಸ್ಫುಲ್ ಟ್ರಾನ್ಸ್ಫರ್ ಆಫ್ ಪವರ್, ಎರಡನೇದು ಫ್ರೇಮಿಂಗ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಟು ಫಾರ್ಮ್ ದ ಕಾನ್ಸ್ಟಿಟ್ಯೂಷನ್, ಟು ಫ್ರೇಮ್ ದ ಕಾನ್ಸ್ಟಿಟ್ಯೂಷನ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವಾಗ ಪ್ರಿನ್ಸ್ಲೆ ಸ್ಟೇಟ್ಗಳು ಇದ್ವು, ಗವರ್ನರ್ಸ್ ಪ್ರಾವಿನ್ಸ್ಗಳು ಇದ್ವು. ಪ್ರಿನ್ಸ್ಲೆ ಸ್ಟೇಟ್ಗಳು ಅಂದ್ರೆ ಅಲ್ಲಿಯ ರಾಜರು ಆಡಳಿತವನ್ನ ಮಾಡ್ತಿದ್ರು, ಸ್ವಲ್ಪ ಬ್ರಿಟಿಷರಿಗೆ ಗೌರವ ಹಣವನ್ನ ಕೊಡ್ತಿದ್ರು. ನೇರವಾಗಿ ಗವರ್ನರ್ಸ್ ಪ್ರಾವಿನ್ಸ್ ಅಲ್ಲಿ ಇವರು ಆಡ್ತಾರೆ. ಜುಲೈನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಒಂದು ಚುನಾವಣೆ ನಡೆಯುತ್ತೆ. ಇಟ್ ವಾಸ್ ನಾಟ್ ಡೈರೆಕ್ಟ್ ಎಲೆಕ್ಷನ್. ಅಲ್ಲಿಯ ಎಲೆಕ್ಟೆಡ್ ಬಾಡೀಸ್ ಇಂದ ಇವ್ರನ್ನ ಎಲೆಕ್ಟ್ ಮಾಡಿ ಕಳಿಸ್ತಾರೆ. ಸೊ 2 ಕಡೆಯಿಂದ ಬರ್ತಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಒಂದು, ಗವರ್ನರ್ಸ್ ಪ್ರಾವಿನ್ಸ್ ನಿಂದ 296 ಜನ ಬರ್ತಾರೆ. ಪ್ರಿನ್ಸ್ಲೆ ಸ್ಟೇಟ್ ನಿಂದ 93 ಜನ.
ಆಯ್ಕೆಯಾಗಿ ಬರ್ತಾರೆ. ಪ್ರಿನ್ಸ್ಲೆ ಸ್ಟೇಟ್ನಲ್ಲಿ ಎಲೆಕ್ಷನ್ ಆಗಲ್ಲ, ಅವರು ದೇ ಆರ್ ನಾಮಿನೇಟೆಡ್. ಟೋಟಲ್ 389. ಇದನ್ನು ಯಾವ ಫಾರ್ಮುಲಾ ಮೇಲೆ ಮಾಡ್ತಾರೆ ಅಂದ್ರೆ 10 ಲಕ್ಷ ಜನಸಂಖ್ಯೆಗೆ ಒಬ್ಬ ಸಂವಿಧಾನ ರಚನಾ ಸಮಿತಿಯ ಸದಸ್ಯ ಆಗಬೇಕು ಅಂತ. ಅಂದ್ರೆ ಅವತ್ತಿನ ಜನಸಂಖ್ಯೆ ಬಹುತೇಕ ಒಂದು 39 ಕೋಟಿ ಇತ್ತು ಅಂತ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆಗತ್ತೆ. ಒಟ್ಟು 389 ಜನರದ್ದು. ಅವತ್ತು ಭಾರತ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ, ಇವತ್ತಿನ ಭಾರತ ಮತ್ತು ಇವತ್ತಿನ ಪಾಕಿಸ್ತಾನ, ಇಷ್ಟು ಭೂಪ್ರದೇಶಕ್ಕೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಫಾರ್ಮ್ ಆಗುತ್ತೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಟ್ಟು 11 ಗವರ್ನರ್ಸ್ ಪ್ರಾವಿನ್ಸ್ಗಳು ಇದ್ವು. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವತ್ತಿನ ದಿನ ಕರ್ನಾಟಕವನ್ನು ಕೂಡ ಪ್ರತಿನಿಧಿಸುವಂಥವರು ಅಲ್ಲಿ ಹೋಗಿದ್ದಾರೆ. ಅದನ್ನು ತಾವು ಭಾಷಣದಲ್ಲಿ ಹೇಳ್ತೀರಿ. ಇದೆಲ್ಲ ಆದಮೇಲೆ ನಾವು ನೆನಪಿಡಬೇಕಾದ ದಿನ ಡಿಸೆಂಬರ್ 9, 1946. ಇವತ್ತಿನ ಪಾರ್ಲಿಮೆಂಟಿನ ಸೆಂಟ್ರಲ್ ಹಾಲ್ನಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೊದಲ ಬಾರಿ ಸಭೆ ಸೇರುತ್ತೆ. 211 ಜನ ಭಾಗವಹಿಸ್ತಾರೆ ಅದರಲ್ಲಿ. ಸೊ ಒಟ್ಟಾರೆ ಆಯ್ಕೆ ಆಗಿದ್ದು 389 ಜನ, ಅಲ್ಲಿ ಬಂದಿದ್ದು ಮಾತ್ರ 211 ಮಾತ್ರ. ಯಾಕೆ ಅಂದರೆ ಮುಸ್ಲಿಂ ಲೀಗ್ ಅದರಲ್ಲಿ ಭಾಗವಹಿಸೋದಿಲ್ಲ, ಮತ್ತು ಪ್ರೊವಿನ್ಸಸ್ ಇಂದ ಏನು ರಾಜರುಗಳು ಇರ್ತಾರೆ ಆ ಪ್ರಿನ್ಸ್ಲೆ ಸ್ಟೇಟ್ನಿಂದ ಅವರು ಕೂಡ ಭಾಗವಹಿಸೋದಿಲ್ಲ. 211 ಜನ ಸೇರಿ ಸಚ್ಚಿದಾನಂದ ಸಿನ್ಹಾ ಅವರನ್ನ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಡಿಬೇಟನ್ನು ಓದ್ತಾ ಇರುವಾಗ ಅವತ್ತು 3 ದೇಶಗಳು ನಮಗೆ ಶುಭಾಶಯ ಕೋರ್ತವೆ: ಅಮೇರಿಕಾ, ಚೀನಾ ಮತ್ತು ಆಸ್ಟ್ರೇಲಿಯಾ. ಸಚ್ಚಿದಾನಂದ ಸಿನ್ಹಾ ಅವರಿಗೆ ಶುಭಾಶಯವನ್ನು ಕೋರ್ತವೆ. ಆ ಶುಭಾಶಯ ಏನಂತ ಕೋರಿದ್ದಾರೆ ಅಂತ ಹೇಳಿ ಈ ಸದನಕ್ಕೆ ನಮಗೆ ಗೊತ್ತಿರಬೇಕು, ಈ ರಾಜ್ಯಕ್ಕೆ ಗೊತ್ತಿರಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಸಿನ್ಹಾ ಅವರು ಅದನ್ನು ಓದ್ತಾರೆ. ನನ್ನ ಪ್ರೀತಿಯ ಡಾಕ್ಟರ್ ಸಿನ್ಹಾ, ಇದನ್ನ ಮೊದಲನೇದಾಗಿ ಆಸ್ಟ್ರೇಲಿಯಾದು ಓದ್ತಿರ್ತಾರೆ ಅವರು. ಅಮೇರಿಕಾ ಸಂಯುಕ್ತ ಸಂಸ್ಥಾನದ್ದು ಓದ್ತಿರ್ತಾರೆ. ಅಮೇರಿಕಾ ಸಂಯುಕ್ತ ಸಂಸ್ಥಾನ ಪ್ರಭಾರಿ ರಾಜ್ಯ ಕಾರ್ಯದರ್ಶಿ ಗೌರವಾನ್ವಿತ ಡೀನ್ ಆಚೆಸನ್ ಅವರಿಂದ ಈಗಷ್ಟೇ ಸ್ವೀಕರಿಸಿದ ತಂತಿ ಸಂದೇಶವನ್ನು ಈ ಪತ್ರದೊಡನೆ ಕಳುಹಿಸಲು ನನಗೆ ಅಪಾರ ಸಂತೋಷವಾಗುತ್ತದೆ. ಏನು ಹೇಳ್ತಾರೆ? ಡಿಸೆಂಬರ್ 9ನೇ ತಾರೀಕು ಸಮೀಪಿಸುತ್ತಿದ್ದಂತೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾದ ನಿಮಗೆ ಮತ್ತು ನಿಮ್ಮ ಮೂಲಕ ಭಾರತದ ಜನತೆಗೆ ಸಂಯುಕ್ತ ಸಂಸ್ಥಾನಗಳ ಸರ್ಕಾರ ಮತ್ತು ಸಂಯುಕ್ತ ಸಂಸ್ಥಾನಗಳ ಜನತೆಯ ಪರವಾಗಿ ನೀವು ಕೈಗೊಳ್ಳುತ್ತಿರುವ ಮಹಾನ್ ಕಾರ್ಯವು ಯಶಸ್ವಿಯಾಗಿ ಮುಕ್ತಾಯವಾಗಲೆಂದು ಹೃತ್ಪೂರ್ವಕವಾದ ಶುಭ ಕಾಮನೆಗಳನ್ನು ಸಲ್ಲಿಸುತ್ತೇನೆ. ಮುಂದಿನ ವರ್ಡ್ ಇಂಪಾರ್ಟೆಂಟು. ಮನುಕುಲದ ಶಾಂತಿ, ಸ್ಥಿರತೆ ಮತ್ತು ಸಾಂಸ್ಕೃತಿಕ ಏಳಿಗೆಗೆ ಭಾರತದ ಕೊಡುಗೆ ಅಪಾರವಾದದ್ದು. ಜಗತ್ತಿನಾದ್ಯಂತ ಸ್ವಾತಂತ್ರ್ಯ ಪ್ರೇಮಿಗಳು ಗಾಢವಾದ ಆಸಕ್ತಿ ಮತ್ತು ಭರವಸೆಗಳೊಡನೆ ನಿಮ್ಮ ಪರ್ಯಾಲೋಚನೆಗಳನ್ನು ಗಮನಿಸುತ್ತಿದ್ದಾರೆ. ಇದನ್ನು ಅಮೆರಿಕ ಹೇಳುತ್ತೆ. ಅದೇ ರೀತಿ ಚೀನಾ ಗಣರಾಜ್ಯ ಪ್ರಜಾಸತ್ತಾತ್ಮಕವಾದ ಮತ್ತು ಸಮೃದ್ಧಶೀಲವಾದ ಭಾರತಕ್ಕೆ ಭದ್ರವಾದ ಆಸ್ತಿವಾರವನ್ನು ಹಾಕುವ ಕಾರ್ಯದಲ್ಲಿ ನಿಮ್ಮ ಮಹಾನ್ ಸಭೆಯು ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇವೆ ಅಂತ ಹೇಳ್ತಾರೆ. ಆನಂತರದಲ್ಲಿ ಆಸ್ಟ್ರೇಲಿಯಾ ಕಳಿಸಿರುವಂತಹ ಇದರಲ್ಲಿ ರಾಷ್ಟ್ರಗಳ ಸಮುದಾಯದಲ್ಲಿ ಭಾರತದ ಜನರಿಗೆ ನ್ಯಾಯಸಮ್ಮತವಾದ ಸ್ಥಾನವನ್ನು ಕೊಡುವ ನಿಟ್ಟಿನಲ್ಲಿ ನಡೆದ ಘಟನಾವಳಿಗಳನ್ನು ಆಸ್ಟ್ರೇಲಿಯಾವು ತೀವ್ರಾಸಕ್ತಿ ಮತ್ತು ಸಹಾನುಭೂತಿಯೊಡನೆ ಗಮನಿಸಿದೆ. ಆದ್ದರಿಂದ ಆಸ್ಟ್ರೇಲಿಯಾದ ಸರ್ಕಾರವು ಸಂವಿಧಾನ ರಚನಾ ಸಭೆಯ ಉದ್ಘಾಟನೆಯನ್ನು ಭಾರತದ ಹೊಸ ಯುಗದ ದೃಗ್ಗೋಚರ ಚಿಹ್ನೆ ಎಂದು ಭಾವಿಸಿ ಶುಭಾಶಯಗಳನ್ನು ಸಲ್ಲಿಸುತ್ತದೆ. ಆಸ್ಟ್ರೇಲಿಯಾ ಸರ್ಕಾರ ಕಳಿಸುವಂಥದ್ದು. ಸೊ ನಾವು ಯಾವ ಸಂದರ್ಭದಲ್ಲಿ ಇದ್ವಿ, ಆವಾಗ ವಿದೇಶಗಳು ಭಾರತವನ್ನು ಯಾವ ರೀತಿ ನೋಡ್ತಾ ಇದ್ವು ಅಂತ. ಅದಕ್ಕೆ ಸನ್ಮಾನ್ಯ ಸಭಾಧ್ಯಕ್ಷರೇ, 50ನೇ ಇದರಲ್ಲಿ ಸಚ್ಚಿದಾನಂದ ಸಿನ್ಹಾ ಅವರು ಒಂದನ್ನು ಕಳಿಸ್ತಾರೆ. ಉತ್ತರವನ್ನು ಯಾವ ರೀತಿ ಬರೀತಾರೆ ಅವರಿಗೆ ಸಚ್ಚಿದಾನಂದ ಸಿನ್ಹಾ ಅವರು ಈ ದೇಶಗಳಿಗೆ ಅನ್ನೋದು. ಅಮೆರಿಕದ ಸಂಯುಕ್ತ ಸಂಸ್ಥಾನ ಸರ್ಕಾರ, ಚೀನಾ ಗಣರಾಜ್ಯ ಮತ್ತು ಆಸ್ಟ್ರೇಲಿಯಾ ಸರ್ಕಾರಕ್ಕೆ ನನ್ನ ಪರವಾಗಿ ಮತ್ತು ಭಾರತದ ಸಂವಿಧಾನ ರಚನಾ ಸಭೆಯ ಪರವಾಗಿ ಸದ್ಭಾವನೆ ಮತ್ತು ಸದಾಶಯಗಳಿಂದ ಕೂಡಿದ ನಿಮ್ಮ ಸೌಹಾರ್ದತೆಯ ಸಂದೇಶಕ್ಕಾಗಿ ನಾನು ಅತ್ಯಂತ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲು ಬಯಸುತ್ತೇನೆ.
ನಮ್ಮ ದೇಶ ಮತ್ತು ಸಂವಿಧಾನ ರಚನಾ ಸಭೆಯು ಅದನ್ನು ಅತಿಶಯವಾಗಿ ಮೆಚ್ಚಿದೆ. ಸಂಯುಕ್ತ ಸಂಸ್ಥಾನಗಳು, ಚೀನಾ ಮತ್ತು ಆಸ್ಟ್ರೇಲಿಯಾದ ಸರ್ಕಾರಗಳು ಮತ್ತು ಜನತೆ ಸಂದರ್ಭಾನುಸಾರ ಗಾಢವಾಗಿ ಮತ್ತು ಸಹಾನುಭೂತಿಯಿಂದ ಕೂಡಿದ ಆಸಕ್ತಿಯಿಂದ ನಮ್ಮ ನಡವಳಿಗಳನ್ನು ಗಮನಿಸುತ್ತಿವೆ ಎನ್ನುವುದನ್ನು ಪರಿಭಾವಿಸುವುದೇ ನಮಗೆ ಅಪಾರವಾದ ಪ್ರೋತ್ಸಾಹದ ಆಕರವಾಗಿದೆ. ಅವರ ಸಹಾನುಭೂತಿಯು ಭಾರತದ ಪ್ರಜಾಸತ್ತಾತ್ಮಕ ಸಂವಿಧಾನವನ್ನು ರೂಪಿಸುವಲ್ಲಿ ನಮಗೆ ಸಹಾಯಕವಾಗಿರುತ್ತದೆ ಎಂದು ನಾವು ಖಂಡಿತವಾಗಿ ನಂಬುತ್ತೇವೆ. ಇದನ್ನು ಸಚ್ಚಿದಾನಂದ ಸಿನ್ಹಾ ಅವರು ಉತ್ತರ ಕೊಡ್ತಾರೆ. ಈ ರೀತಿ ಪ್ರಾರಂಭ ಆದ ಈ ಸಂವಿಧಾನದ ಆಶಯ, ಆಶೋತ್ತರ ಯಾವ ರೀತಿ ಇದೆ? ಸನ್ಮಾನ್ಯ ಸಭಾಧ್ಯಕ್ಷರೇ, ಸಂವಿಧಾನ 3 ಭಾಗಗಳನ್ನು ಹೊಂದಿದೆ. ಒಂದು ಪ್ರಿಯಾಂಬಲ್, ಇನ್ನೊಂದು ಪಾರ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅದರಲ್ಲಿ ಆರ್ಟಿಕಲ್ಸ್ ಬರ್ತವೆ. ಇನ್ನೊಂದು ಶೆಡ್ಯೂಲ್ ಇದೆ. ಇಲ್ಲಿಯವರೆಗೆ ಬಹುತೇಕ 100ಕ್ಕಿಂತ ಹೆಚ್ಚು ಅಮೆಂಡ್ಮೆಂಟ್ಗಳನ್ನು ಹಾಕಿದ್ರೂ ಕೂಡ 70 ವರ್ಷ ಆದರೂ ಭಾರತದ ಸಂವಿಧಾನ ಪರ್ವತದ ರೀತಿ ನಿಂತಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಫಂಡಮೆಂಟಲ್ ರೈಟ್ಸ್, ಈ ಸಂವಿಧಾನವನ್ನು ರಚನೆ ಮಾಡುವಾಗ 2 ವರ್ಷ 11 ತಿಂಗಳು 18 ದಿನಗಳು ಮಾಡ್ತಾರೆ. 2 ವರ್ಷ 11 ತಿಂಗಳು 18 ದಿನ ಮಾಡುವಂತಹ ಈ ಮಹಾನ್ ಕಾರ್ಯದಲ್ಲಿ ಎಂತಹ ಆಲೋಚನೆಗಳು ಬಂದವು? ಸನ್ಮಾನ್ಯ ಸಭಾಧ್ಯಕ್ಷರೇ, ಫ್ರೀಡಮ್ ಫಂಡಮೆಂಟಲ್ ರೈಟ್ ಅಲ್ಲಿ ಆರ್ಟಿಕಲ್ 19 ಬಗ್ಗೆ, ಫ್ರೀಡಮ್ ಬಗ್ಗೆ ಮಾತನಾಡ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 19 ಅನ್ನ ಹೇಳ್ತಾರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ. ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಹೇಳ್ತಾರೆ, ಮಾತನಾಡುವ ಹಕ್ಕನ್ನ ಕೊಡ್ತವೆ, ಸಂಘ ಮಾಡಿಕೊಳ್ಳುವಂತಹ ಹಕ್ಕನ್ನ ಕೊಡ್ತವೆ, ಈ ಭಾರತ ದೇಶದ ಪೂರ್ಣ ಭಾಗಕ್ಕೆ ಪ್ರವಾಸ ಮಾಡುವಂತಹ ಹಕ್ಕನ್ನ ಕೊಡ್ತವೆ, ಅವರಿಗೆ ಇಷ್ಟ ಬಂದಂತಹ ಹುದ್ದೆಯನ್ನ ಮಾಡುವಂತಹ ಹಕ್ಕನ್ನ ಕೊಡ್ತವೆ, ಪ್ರಾಪರ್ಟಿ ರೈಟ್ ಅನ್ನ ಕೊಡ್ತಾರೆ, ಆಮೇಲೆ ತೆಗೆದು ಹಾಕ್ತಾರೆ. ಈ ರೀತಿ ಕೊಡ್ತಾರೆ. ಆರ್ಟಿಕಲ್ 19 ಸಬ್ ಕ್ಲಾಸ್ 2, 3, 4, 5, 6 ರಿಸ್ಟ್ರಿಕ್ಷನ್ಸ್ ಹೇಳ್ತವೆ. ಜಡಿಯೇ ಲಾರಿ ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ಪ್ರಶ್ನೆ ಮಾಡ್ತಾರೆ, ಅಲ್ಲಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್, ಇದರ ಹೆಸರಿಟ್ಟಿದೆಯಾ ರೈಟ್ ಆಫ್ ಫ್ರೀಡಮ್ ಅಂತ? ಇಲ್ಲಿ ಫ್ರೀಡಮ್ ಎಲ್ಲಿದೆ? ಆರ್ಟಿಕಲ್ 19 ಸಬ್ ಕ್ಲಾಸ್ 1ರಲ್ಲಿ ಮಾತ್ರ ಫ್ರೀಡಮ್ ಕೊಟ್ಟಿದೆಯಾ? 2, 3, 4, 5, 6 ನಲ್ಲಿ ರೆಸ್ಟ್ರಿಕ್ಷನ್ಸ್ ಇದಾವೆ. ಇದರಲ್ಲಿ ಫ್ರೀಡಮ್ ಎಲ್ಲಿದೆ ಅಂತ. ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ತರ ಕೊಡ್ತಾ ಹೇಳ್ತಾರೆ, ಎಸ್, ನಾನು ಮಾತನಾಡೋ ಹಕ್ಕು, ಸಂಘ ಸೇರುವಂತಹ ಹಕ್ಕು, ಪ್ರವಾಸ ಮಾಡುವಂತಹ ಹಕ್ಕನ್ನ ಕೊಡ್ತಾನೆ, ಆದ್ರೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ದೇನೆ. ಯಾಕೆ ಗೊತ್ತಾ? ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೆ ಫ್ರೀಡಮ್ ಬೇಕು ಅಂದ್ರೆ ಅವನ ಫ್ರೀಡಮ್ ಅನ್ನ ಕಿತ್ಕೊಳ್ಳಾರದಂತೆ ಇಡೀ ವ್ಯವಸ್ಥೆಗೆ ನಾನು ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದೇನೆ. ಆ ಮೂಲಕ 39 ಕೋಟಿ ಜನರಿಗೂ ಕೂಡ ನಾನು ಸ್ವಾತಂತ್ರ್ಯವನ್ನ ಕೊಡ್ತೇನೆ ಅಂತ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಇಂತಹ ಫಂಡಮೆಂಟಲ್ ರೈಟ್ಸ್ ಇದಾವೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದಾವೆ. ಬೇರುಬಾರಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಪ್ರಿಯಾಂಬಲ್ ಈಸ್ ನಾಟ್ ದ ಪಾರ್ಟ್ ಆಫ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ನಂತರ ಮಿನರ್ವಾ ಮಿಲ್ಸ್ ಕೇಸ್ನಲ್ಲಿ, ಕೇಶವಾನಂದ ಭಾರತಿ ಕೇಸಲ್ಲಿ, ಇಟ್ ಈಸ್ ದ ಪಾರ್ಟ್, ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಯು ಕೆನಾಟ್ ಅಮೆಂಡ್ ಬೇಸಿಕ್ ಫೀಚರ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ. ಇಂತಹ ಅದ್ಭುತವಾದಂತಹ ಈ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ನಮ್ಮಲ್ಲಿ, ನಮ್ಮ ನಾಲಿಗೆಯಿಂದ ಅಂತಹ ಮಾತುಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾವನೆಯಿಂದ ಈ ದೇಶ ವಿರೋಧಿ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂವಿಧಾನದ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ರಿ. ಸೊ ಇಂತಹ ಒಂದು ಹೊಸ ಪ್ರಯೋಗ ಮಾಡಿದ್ದಕ್ಕೆ ತಮ್ಮನ್ನು ಕೂಡ ಸ್ವಾಗತಿಸ್ತಾ, ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿಯ ಪ್ರಯೋಗಗಳು ಮತ್ತೆ ನಡೀತಾ ಇರಲಿ. ಕೃಷಿ ಬಗ್ಗೆ ನೀವು ಮಾತನಾಡಬಹುದು, ಶೋಷಿತ ಸಮುದಾಯಗಳ ಬಗ್ಗೆ ನೀವು ಮಾತನಾಡಬಹುದು, ರೈತರು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು, ಕಾರ್ಮಿಕರ ಸಮಸ್ಯೆಗಳ ಬಗ್ಗೆನೂ ಕೂಡ ಇಂತಹ ವಿಶೇಷ ಚರ್ಚೆಗಳಿಗೆ ಈ ಸದನ ಸಾಕ್ಷಿಯಾಗಲಿ ಅಂತ ಹೇಳ್ತಾ, ಇಂತಹ ಒಂದು ಪ್ರಸ್ತಾವವನ್ನು ತಾವು ತಂದಿದ್ದಕ್ಕೆ ತಮಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ವಂದಿಸ್ತಾ ನನ್ನ ಮಾತು ಮುಗಿಸ್ತಾನೆ. ಧನ್ಯವಾದ. ರಾಜೀವ್, ಎಕ್ಸಲೆಂಟ್. ನೋಡಿದ್ರೆ PhD ಮಾಡಿದಾಗೆ ಇದೆ ನೀವು.